ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಪ್ರಿಯ ಗೆಳೆಯರೇ ಗೆಳತಿಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ಟಾಪಿಕ್ ನಾವೇನು ಮಾತಾಡೋಣ ಅಂತಂದರೆ, ಒಂದು ಒಳ್ಳೆ ಬಿಗಿನರ್ ಯೂಟ್ಯೂಬರ್ ಆಗಿ ನೀವು ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದ್ರೆ, ನನಗೊಬ್ಬರು ತುಂಬ ಕ್ಲೋಸಲ್ಲಿ ಇರೋರು ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ತಿದ್ರು, ಅಕ್ಕ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂಸ್ ಹೆಂಗೆ ಇನ್ಕ್ರೀಸ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಯಾವುದಾದ್ರೂ ಒಂದು ವಿಡಿಯೋ ಮತ್ತು ಟಿಪ್ಸ್ ಟ್ರಿಕ್ಸ್ ನಮ್ಗೆ ಹೇಳ್ಕೊಡಿ ಅಂತ ಹೇಳಿದ್ರು. ಸೊ ನಾನು ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಏನೇನು ಟಿಪ್ಸು ಟ್ರಿಕ್ಸ್ ಎಲ್ಲ ಫಾಲೋ ಮಾಡಿದ್ರೆ ನಾನು ಈ ವಿಡಿಯೋಲಿ ಖಂಡಿತ ಶೇರ್ ಮಾಡ್ಕೊತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಹಾಕ್ತಾ ಇರೋ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ನ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ಓಕೆ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಫಸ್ಟ್ ಬಂದುಬಿಟ್ಟು ನೀವು ಒಂದು ಬಿಗಿನರ್ ಆಗಿ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ರೆ ನೀವು ಯಾವಾಗಲೂ ತಿಳ್ಕೊಬೇಕು. ನಾನು ಹಳೇ 2 ವಿಡಿಯೋಲೇ ನಿಮಗೆ ಹೇಳಿದ್ದೀನಿ ಏನೇನು ತಪ್ಪೆಲ್ಲ ಮಾಡಬಾರ್ದು, ಮತ್ತು ಸಬ್ಸ್ಕ್ರೈಬರ್ಸು ವ್ಯೂಸ್ನ ಬೆಳೆಸ್ಕೊಳ್ಳೋದಕ್ಕೆ ನೀವು ಏನೇನೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡ್ಬೋದು ಅಂತ ಆಲ್ರೆಡಿ ಒಂದು ಶಾರ್ಟಾಗಿ ವಿಡಿಯೋಲ್ಲಿ ಹೇಳಿದ್ದೀನಿ ನಿಮಗೆ. ಆದರೆ ಇವತ್ತು ಡೀಟೇಲಾಗಿ ಹೇಳೋಣ ಅಂದ್ಕೊಂಡಿದ್ದೀನಿ. ಸೊ ಇದು ಲೆಂತಿ ವಿಡಿಯೋ ಆಗಿರೋದ್ರಿಂದ ನಾನು ಪಾರ್ಟ್ 1 ಪಾರ್ಟ್ 2 ಆಗಿ ಹಾಕ್ತೀನಿ, ಹಂಗಾಗಿ ನಿಮಗೆ ಈಸಿಯಾಗಿ ಕ್ಲಾರಿಟಿ ಬರುತ್ತೆ. ಸೊ ಯಾವ ಥರ ಹೆಂಗೆ ಎಡಿಟ್ ಮಾಡೋದು ಎಲ್ಲನೂ ನಿಮ್ಗೆ ಹೇಳ್ಕೊಡ್ತೀನಿ, ಸೊ ದಟ್ ನಿಮಗೆ ಸಬ್ಸ್ಕ್ರೈಬರ್ಸ್ದು ಮತ್ತು ವ್ಯೂಸ್ದು ನಿಮಗೆ ಐಡಿಯಾ ಬರುತ್ತೆ. ಸೊ ಫಸ್ಟ್ ಈಗ ಏನಂದರೆ, ಸಬ್ಸ್ಕ್ರೈಬರ್ಸು ವ್ಯೂಸ್, ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ, ನೀವು ಇಮ್ಮಿಡಿಯೇಟಾಗಿ ಯಾರಿಗೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣವೇ ಇಮ್ಮಿಡಿಯೇಟಾಗಿ 100 ಸಬ್ಸ್ಕ್ರೈಬರ್ಸು ಇಲ್ಲ 3000 ವಾಚ್ ಅವರ್ಸು ಖಂಡಿತ ಯಾರಿಗೂ ಆಗಲ್ಲ. ನನಗೂ ಆಗಿಲ್ಲ, ಖಂಡಿತ ನಿಮಗೂ ಆಗಲ್ಲ. ನಾವು ಯಾವ ಸೆಲೆಬ್ರಿಟೀಸು ಅಲ್ಲ, ನಾವು ನಾರ್ಮಲ್ ಪೀಪಲ್ ಆಗಿರೋದ್ರಿಂದ ನಾವು ಡೈಲಿ ಪ್ರಯತ್ನ ಪಡಬೇಕು. ನಾವೆಷ್ಟು ಪ್ರಯತ್ನ ಬೀಳ್ತೀವೋ ನಮ್ಮ ಪ್ರಯತ್ನಕ್ಕೆ ಯಾವತ್ತೋ ಒಂದು ದಿನ ನಮಗೊಂದು ಒಳ್ಳೆ ಫಲಿತಾಂಶ ಸಿಗುತ್ತೆ. ಸೊ ಫಸ್ಟ್ ನೀವೇನಂದರೆ, ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಬರೋ ಗಂಟ ನಿಮಗೇನಾದರೂ ನೀವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ವ್ಯೂಸ್ ಬರ್ತಾ ಇಲ್ಲ, 5, 4, 3 ಆ ಥರದಲ್ಲೇ ನೀವು ಒಂದು 2 ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ನಿಮ್ಗೆ ವ್ಯೂಸ್ ಬರ್ತಾ ಇಲ್ಲ ಅಂದರೆ, ನೀವು ಒಂದು ಟ್ರಿಕ್ ಏನು ಫಾಲೋ ಮಾಡಿ ಅಂದರೆ, ಡೈಲಿ ಮಿಸ್ ಮಾಡದೆ ಡೈಲಿ ಖಂಡಿತ ಒಂದು ಶಾರ್ಟ್ಸ್ ಆದರೂ ನೀವು ಅಪ್ಲೋಡ್ ಮಾಡಿ. ಅಟ್ಲೀಸ್ಟ್ ಒಂದು 1 ಮಂತ್ ಕಂಟಿನ್ಯೂಸ್ ಆಗಿ ಒಂದು ಶಾರ್ಟ್ಸ್ನ ನೀವು ಡೈಲಿ ಅಪ್ಲೋಡ್ ಮಾಡಿ. ಪ್ಲಸ್ ಇನ್ನೊಂದು ಏನು ನೀವು ತಿಳ್ಕೊಬೇಕಂದ್ರೆ, ಶಾರ್ಟ್ಸ್ ಅಪ್ಲೋಡ್ ಮಾಡೋವಾಗ ಯಾವ ಥರ ಅಪ್ಲೋಡ್ ಮಾಡಬೇಕಂತನೂ ನಾನು ನಿಮಗೆ ಸೈಡಲ್ಲಿ ತೋರಿಸ್ತಾ ಇರ್ತೀನಿ. ಶಾರ್ಟ್ಗಂದರೆ ನೀವು ಯಾವ ಥರ ನೀವು ಎಡಿಟ್ ಮಾಡಬೇಕು, ಮತ್ತು ವೀಡಿಯೋಗಂದರೆ ಯಾವ ಥರ ಎಡಿಟ್ ಮಾಡಬೇಕಂತ ನಿಮ್ಗೆ ಸೈಡಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೋಡಿ ನೀವು. ಸೊ ಶಾರ್ಟ್ಸ್ ನೀವು ಅಪ್ಲೋಡ್ ಮಾಡೋವಾಗ ಫಸ್ಟ್ ಬಂದುಬಿಟ್ಟು ಒಂದು ದಿನ ಒಂದು ಟೈಮ್ ಪರ್ಟಿಕ್ಯುಲರ್ ಇಟ್ಕೊಳ್ಳಿ ನೀವು, ಟೈಮ್ ಝೋನ್. ಇನ್ನೊಂದು ದಿನ ಇನ್ನೊಂದು ಟೈಮ್. ಸೊ ಒಂದು ವಾರ ನೀವು ಅಬ್ಸರ್ವ್ ಮಾಡಿ, ಬೆಳಗ್ಗೆ ಒಂದು ಟೈಮಿಗೆ ನೀವು ಪೋಸ್ಟ್ ಮಾಡಿ ಒಂದು ಶಾರ್ಟ್ನ, ಇನ್ನೊಂದು ಶಾರ್ಟ್ನ ಇನ್ನೊಂದು ಟೈಮಿಗೆ ಪೋಸ್ಟ್ ಮಾಡಿ ನೋಡಿ. ನಿಮ್ಗೆ ಆ ಒಂದು ವಾರದಲ್ಲೇ ಗೊತ್ತಾಗುತ್ತೆ ನೀವು ಯಾವ ಟೈಮ್ಗೆ ನೀವು ಒಂದು ಶಾರ್ಟ್ನ ನೀವು ಪೋಸ್ಟ್ ಮಾಡಿದ್ದೀರೋ ಅದಕ್ಕೆ ವ್ಯೂಸ್ ಯಾವ ಟೈಮಿಗೆ ಜಾಸ್ತಿ ಹೋಗಿದೋ ಅದನ್ನು ನೀವು ಮಿಕ್ಕಿದ ದಿನ ಖಂಡಿತ ನೀವು ಫಾಲೋ ಮಾಡಿ. ಸೊ ಆ ಟೈಮಲ್ಲೇ ನಿಮ್ಮ ವ್ಯೂವರ್ಸ್ ಜಾಸ್ತಿ ಬಂದು ನೋಡ್ತಾ ಇರ್ತಾರೆ. ಮತ್ತು ಇನ್ನೊಂದು ಮೇನ್ ನೀವೇನು ನೆನ್ಪಿಟ್ಕೋಬೇಕು ಅಂದರೆ, ಎಲ್ಲರೂ ಬ್ಯುಸಿಯಾಗಿ ಲೈಫಲ್ಲಿ ಓಡ್ತಾ ಇದ್ದಾರೆ, ಯಾರು ಯೂಟ್ಯೂಬು ನಮ್ಮ ಚಾನಲ್ನೇ ಹೋಗಿ ನೋಡೋಕ್ಕಂತೂ ಯಾರೂ ಇರಲ್ಲ. ಸೊ ನೀವೇನು ಫಸ್ಟ್ ನೆನ್ಪಿಟ್ಕೋಬೇಕು ಅಂದರೆ, ನಿಮ್ಮ ವ್ಯೂವರ್ಸು ರಿಟರ್ನ್ ಬಂದು ನಿಮ್ಮ ಶಾರ್ಟ್ಸ್ನ ನೋಡಬೇಕು, ಅವ್ರನ್ನ ನೀವು ಅಟ್ರಾಕ್ಟ್ ಮಾಡಬೇಕು. ಸೊ ಒಂದು 2 ಕಂಟೆಂಟ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಆ 2 ಕಂಟೆಂಟ್ನ ಕರೆಕ್ಟಾಗಿ ಮಿಸ್ ಮಾಡದೆ ಡೈಲಿ ಅಪ್ಲೋಡ್ ಮಾಡಿ. ಅವರು ಆ ಟೈಮಿಗೆ ನೀವು ಅಪ್ಲೋಡ್ ಮಾಡೋದು ಅವರು ನೆನಪಿಸ್ಕೊಂಡು ಬಂದು ನೋಡಬೇಕು, ಇಲ್ಲ ಅವ್ರಿಗೆ ನೋಟಿಫೈ ಆಗಬೇಕು. ಸೊ ಆ ಥರ ಒಂದು ಕಂಟೆಂಟ್ನ ನೀವು ಚೂಸ್ ಮಾಡ್ಕೊಳ್ಳಿ. ಆದರೆ ನೀವು ಯಾವ ಕಂಟೆಂಟ್ ಆದರೂ ಮಾಡಿ ಅದರಲ್ಲಿ ಕ್ಲಾರಿಟಿಯಿಂದ ಮಾಡಿ ನೀವು. ಮತ್ತು ಇನ್ನೊಂದು ಏನೊಂದು ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕಂದ್ರೆ, ನೀವು ಶಾರ್ಟ್ಸ್ ಹಾಕೋ ಓಕೆ ಡೈಲಿ ಅಪ್ಲೋಡ್ ಮಾಡಬೇಕಲ್ಲ, ಡೈಲಿ ಶೂಟ್ ಮಾಡೋಕ್ಕಾಗುತ್ತೆ. ಸರಿ, ನಾನು ವಾಟ್ಸಪ್ಪಲ್ಲಿ ಯಾವುದೋ ಒಂದು ಬಂತು, ನನ್ನ ಫ್ರೆಂಡ್ ಯಾವುದೋ ನನಗೊಂದು ವಿಡಿಯೋ ಬ್ಲೂಟೂತ್ ದ್ವಾರ ಶೇರ್ ಮಾಡ್ದೆ, ಅದನ್ನು ಅಪ್ಲೋಡ್ ಮಾಡಿಬಿಡಲಿ ಅಂದರೆ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ರೀಯೂಸ್ಡ್ ಕಂಟೆಂಟ್ ವೀಡಿಯೋಸ್ನ ನೀವು ಹಾಕಬೇಡಿ. ಹಾಕಿದ್ರೆ ಅದು ಕ್ಲಾರಿಟಿನೂ ಕಡಿಮೆ ಆಗುತ್ತೆ, ಜೊತೆಗೆ ನಿಮಗೆ ವ್ಯೂಸೂ ಕಡಿಮೆ ಆಗುತ್ತೆ. ಸೊ ರೀಯೂಸ್ಡ್ ಕಂಟೆಂಟ್ನ ಹಾಕಬೇಡಿ. ನೀವೇನು ಶೂಟ್ ಮಾಡ್ತೀರೋ, ನೀವೇನು ಎಡಿಟ್ ಮಾಡ್ತೀರೋ ಅದನ್ನು ಮಾತ್ರ ನಿಮ್ಮ ಪ್ರಯಾರಿಟಿ ಆಗಿ ಇಟ್ಕೊಂಡು ಡೈಲಿ ಅಪ್ಲೋಡ್ ಮಾಡಿ ಒಂದು ಶಾರ್ಟ್ಸ್. ಪರವಾಗಿಲ್ಲ, ಒಂದು ಕಂಟೆಂಟ್ ಬೇಸ್ಡ್ ಇರೋದು, ಕರೆಕ್ಟಾಗಿರೋದು, ನೀವು 1 ತಿಂಗಳು ಕರೆಕ್ಟಾಗಿ ಡೈಲಿ ನೀವು ಪೋಸ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಾರೆ, ಪ್ಲಸ್ ನಿಮ್ಮ ವ್ಯೂಸೂ ಇನ್ಕ್ರೀಸ್ ಆಗುತ್ತೆ. ನೀವು ನೆನ್ಪಿಟ್ಕೋಬೇಕಾದ್ರೆ ಇಷ್ಟೇ, ನಾವು ಸೆಲೆಬ್ರಿಟೀಸ್ ಅಲ್ಲ, ನಾವು ಕಾಮನ್ ಪೀಪಲ್. ನಿಮಗೆಲ್ಲ ಡೌಟ್ ಬರ್ಬೋದು, ನಾನು ಆಲ್ರೆಡಿ ಹಳೆ ವಿಡಿಯೋಲಿ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ ನಿಮಗೆ. ಅಕ್ಕ ನೋಡಿ, ಅವ್ರು ಯಾರೋ ಚಾನಲಲ್ಲಿ ಜಸ್ಟ್ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪೀಸ್ ಏನು ಮಾಡಿದ್ರು ಅದ್ರ ಬಗ್ಗೆ ಒಂದು ಬ್ಲಾಗ್ ಹಾಕಿದ್ರು, ಅವರಿಗೆ ಜಸ್ಟ್ 1/2 ಅವರಲ್ಲಿ
29K 39K ವ್ಯೂಸ್ ಹೋಯ್ತಕ್ಕ. ನಾನು ಮಾರ್ನಿಂಗಿಂದ ಈವ್ನಿಂಗ್ ತನಕ ಶೂಟ್ ಮಾಡಿ ಹಾಕ್ತೆ, ಆದರೆ ನನಗೇನು ಬರ್ತಾ ಇಲ್ಲ ಅಕ್ಕ ಅಂತ ನೀವು ಹೇಳ್ಬೋದು. ಆದರೆ ನೀವು ನೆನ್ಪಿಟ್ಕೋಬೇಕು, ಹಳೆ ವಿಡಿಯೋಲಿ ಇದೇ ಹೇಳಿರೋದು. ಹಳೆ ವಿಡಿಯೋ ಲಿಂಕ್ ನಿಮ್ಗೆ ಕೊಡ್ತೀನಿ, ಒಂದು ಸರಿ ಹೋಗಿ ನೋಡಿ ನೀವು. ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಥವಾ ಅವ್ರದ್ದು ಯೂಟ್ಯೂಬ್ ಜರ್ನಿ 5 years 6 years 7 years ಇರುತ್ತೆ. ಅವರು ನಮ್ಮ ಥರ ಸ್ಟಾರ್ಟಿಂಗ್ ಫೇಸಲ್ಲಿ ಸ್ಟ್ರಗಲ್ ಮಾಡಿದವ್ರೆ. ಅವರು ಸ್ಟ್ರಗಲ್ ಮಾಡಿ ಇವತ್ತು ಅವ್ರು ಈ ಸ್ಟೇಜಿಗೆ ಬಂದಿರೋದು. ಸೊ ಆ ಸ್ಟ್ರಗಲಿಂಗ್ ಫೇಸಲ್ಲಿ ಅವ್ರಿಗೂ ವ್ಯೂಸ್ ಕಡಿಮೆ ತುಂಬಾ ಕಡಿಮೆನೇ ಬಂದಿರುತ್ತೆ. ಅವರು ನಮ್ಮ ಥರನೇ ಬೆಳೆದು ಇವತ್ತು ಯಾವ ಸ್ಟೇಜಿಗೆ ಬಂದಿದ್ದಾರೆ ಅಂದರೆ ಅವ್ರಿಗೆ ಲಾರ್ಜ್ ನಂಬರ್ ಆಫ್ ಆಡಿಯನ್ಸ್. ಅವ್ರಿಗೆ ಆಲ್ರೆಡಿ ನೀವು ನೋಡ್ಬೋದು, ಅವ್ರ ಸಬ್ಸ್ಕ್ರೈಬರ್ಸ್ ಲ್ಯಾಕ್ಸಲ್ಲಿ ಇರ್ತಾರೆ. 6 lakhs 7 lakhs 10 lakhs ಆ ಥರ ಇರ್ತಾರೆ. ಸೊ ಅವ್ರಿಗೆ ವ್ಯೂಸ್ ಅನ್ನೋದು ಏನಿದೆ 29K 30 ಅದು ತುಂಬಾ ಕಡಿಮೆ. ಅವ್ರಿಗೆ ಲ್ಯಾಕ್ಸ್ ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾಗ ಅವ್ರಿಗೆ ವ್ಯೂಸ್ ಕಡಿಮೆ ಇರೋದು, ಅಷ್ಟು ಕಡಿಮೆ ಇರೋದು ಅವ್ರಿಗೆ ಕಡಿಮೆನೇ. ಆದರೆ ನಮಗೆ ಅದೇ ಗ್ರೇಟು. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ನಮ್ಮ ಯೂಟ್ಯೂಬ್ ಜರ್ನಿ ಜಸ್ಟ್ ಈಗ ಸ್ಟಾರ್ಟ್ ಆಗಿದೆ. ನಾವು ಪೇಷನ್ಸಿಂದ ನಾವು ಬೆಳಿಬೇಕು. ಆಮೇಲೆ ನೀವು ನೆನ್ಪಿಟ್ಕೋಬೋದು, ಪಾಸ್ಟ್ 1 ತಿಂಗಳಿಂದ ನಾವೇ ಅಲ್ಲ, ದೊಡ್ಡ ಯೂಟ್ಯೂಬರ್ಸ್ ಹಾಕಿರೋ ಯೂಟ್ಯೂಬ್ ವೀಡಿಯೋಸ್ಗಾಗಲಿ ಶಾರ್ಟ್ಸ್ಗಾಗಲಿ ವ್ಯೂಸು ತುಂಬ ಕಡಿಮೆ ಆಗಿದೆ. ಕಾರಣ ಏನು ಅಂದರೆ ಗಣೇಶ ಹಬ್ಬ ಹೋಯ್ತಲ್ಲ, ಗಣೇಶ ಹಬ್ಬದಲ್ಲಿ ತುಂಬ ಜನ ಬ್ಯುಸಿ ಆಗಿಬಿಟ್ಟಿದ್ರು. ತುಂಬ ಜನ ಬಂದುಬಿಟ್ಟು ಈ ಗಣೇಶ ರಿಲೇಟೆಡ್ ವಿಡಿಯೋಸು, ಗಣೇಶ ವಿಸರ್ಜನೆ ಈ ಥರನೇ ಅವರು ಇನ್ಕ್ಲೂಡ್ ಆಗಿರೋದ್ರಿಂದ ಆ ಥರ ವೀಡಿಯೋಸ್ಗೆ ಜಾಸ್ತಿ ವ್ಯೂಸ್ ಹೋಯ್ತು. ನಾವೇ ಅಲ್ಲ, ದೊಡ್ಡ ಯೂಟ್ಯೂಬರ್ಸ್ ಅವ್ರದ್ದು ವೀಡಿಯೋಸ್ಗೂ ಕಡಿಮೆ ವ್ಯೂಸೇ ಬಂತು, ಅವ್ರಿಗೂ ಕಡಿಮೆ ಸಬ್ಸ್ಕ್ರೈಬರ್ಸೇ ಆ್ಯಡ್ ಆಯಿತು. ಸೊ ನಾನು ನಿಮ್ಗೆ ಲಾಸ್ಟ್ ಒಂದು ವೀಡಿಯೋಲ್ಲಿ ಹೇಳಿದ್ದೀನಿ, ನಾನು ಆಲ್ರೆಡಿ ನಿಮಗೆ ಒಂದು ಟ್ರಿಕ್ ಆ್ಯಂಡ್ ಟಿಪ್ ಏನು ಅಂದರೆ, ನಮ್ಮ ವೀಡಿಯೋಸ್ ಆಗಲಿ ನಮ್ಮದು ಸಬ್ಸ್ಕ್ರೈಬರ್ಸ್ದು ವ್ಯೂಸು ಎಲ್ಲ ಇನ್ಕ್ರೀಸ್ ಆಗಬೇಕು ಅಂತಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಏನಿದೆ ದೀಪಾವಳಿಗೆ, ದಸರಾಗೆ ನಾನೇನು ಶಾಪಿಂಗ್ ಮಾಡ್ತಾಯಿದ್ದೀನಿ, ಏನೇನೆಲ್ಲ ತಿಂಡಿಗಳು ಮಾಡ್ತಾಯಿದ್ದೀನಿ, ಅದ್ರ ಬಗ್ಗೆ ಒಂದು ಶಾರ್ಟ್ಸ್ ಅದಾದರೂ ನೀವು ಹಾಕಿ ಅಥವಾ ವಿಡಿಯೋ ಆದರೂ ಹಾಕಲಿ. ಆದರೆ ಮೇನ್ ನೀವು ಸ್ಟಾರ್ಟಿಂಗಲ್ಲಿ ನಿಮಗೆ ವೀಡಿಯೋಸ್ಗೆ ವ್ಯೂಸ್ ಬರ್ತಾಯಿಲ್ಲ ಅಂದರೆ ನಾನು ಹೇಳಿರೋ ಟಿಪ್ ಫಾಲೋ ಮಾಡಿ. ನೀವು ಖಂಡಿತ 1 ತಿಂಗಳು ಒಂದು ಕಂಟೆಂಟ್ನ ಇಟ್ಕೊಳ್ಳಿ. ಅದನ್ನು 60 seconds 30 seconds ನಿಮಗೆ ಎಷ್ಟಾಗುತ್ತೋ, ನಿಮಗೆ ಕಾನ್ಫಿಡೆನ್ಸ್ ಬರೋ ತನಕ 30 seconds ಶಾರ್ಟ್ಸೇ ಹಾಕಿ. ಕಾನ್ಫಿಡೆನ್ಸ್ ಬಂದಾದಮೇಲೆ 45-60 seconds ಹಾಕಿ. ಆದರೆ ಈ ಟಿಪ್ನ ನೀವು ಖಂಡಿತ ಫಾಲೋ ಆಗಿ. ನೀವು ನೋಡಿ, ಖಂಡಿತ 1 ತಿಂಗಳು ಮಿಸ್ ಮಾಡದೆ ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡಿದರೆ ಖಂಡಿತ ನಿಮ್ಮ ವ್ಯೂಸು ಇನ್ಕ್ರೀಸ್ ಆಗುತ್ತೆ, ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗುತ್ತೆ, ಅದ್ರ ಜೊತೆಗೆ ವಾಚ್ ಅವರ್ಸು ಇನ್ಕ್ರೀಸ್ ಆಗುತ್ತೆ. ಇದು ಒಂದು ಟ್ರಿಪ್ ಫಾಲೋ ಮಾಡಬೇಕು. ಆದರೆ ನೀವು ನೆನ್ಪಿಟ್ಕೋಬೇಕಾಗಿದೆ ಇಷ್ಟೇ, ಇವತ್ತು ನಾನು ಹಾಕಿದೆ, ಇವತ್ತು ನನಗೆ ಶಾರ್ಟ್ಸ್ಗೆ 10 ಬಂತು ವ್ಯೂಸು, ನಾಳೆ ಇನ್ನೊಂದು ದಿನ ಅಪ್ಲೋಡ್ ಮಾಡಿದೆ ನನಗೆ 8 ಬಂತು. ನಿರಾಸೆ ಆಗಬೇಡಿ. ಯಾವುದೋ ಆ 1 ತಿಂಗಳಲ್ಲಿ ಯಾವುದೋ 1-2 ಶಾರ್ಟ್ಸು ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೇಂಜಲ್ಲಿ ಹಿಟ್ ಆಗೇ ಆಗುತ್ತೆ. ನಂಬಿಕೆಯಿಂದ ನೀವು ಅಪ್ಲೋಡ್ ಮಾಡಿ, ಖಂಡಿತ ಒಂದಿನ ಸಕ್ಸಸ್ ಆಗ್ತೀರಾ. ನಿಮ್ಮ ನಂಬಿಕೆಯೇ ನಿಮ್ಮ ಚಾನೆಲ್ ಸಕ್ಸಸ್ಗೆ ಕಾರಣ ಆಗುತ್ತೆ. ಸೊ ಇದು ನನ್ನ ಫಸ್ಟ್ ಟಿಪ್ ಆ್ಯಂಡ್ ಟ್ರಿಕ್ಕು. ನೆಕ್ಸ್ಟ್ ವೀಡಿಯೋಲ್ಲಿ ಬಂದುಬಿಟ್ಟು ನಿಮಗೆ ಇನ್ನೊಂದು ಟಿಪ್ ಆ್ಯಂಡ್ ಟ್ರಿಕ್ನ ನಿಮಗೆ ಹೆಂಗೆ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡಬೇಕಂತ ಶೇರ್ ಮಾಡ್ಕೊತೀನಿ. ಖಂಡಿತ ನಾನು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದು ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾವ್ ಎ ನೈಸ್ ಡೇ. ಬಾಯ್.